ಹಾಯ್ ಹೆಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿಂದು ವ್ಲಾಗಲ್ಲಿ ನಾವು ಸಿಂಪಲ್ ಅಂದರೆ ಇದು ಬ್ಯಾಚುಲರ್ಸ್ಗೂ ಮಾಡ್ಕೋಬೋದು, ಕ್ವಿಕ್ಕಾಗಿ 10 ಮಿನಿಟ್ಸಲ್ಲೂ ಮಾಡ್ಕೋಬೋದು ಅಂತ ದಾಲ್ ರೆಸಿಪಿಯನ್ನು ನೋಡೋಣ. ಈ ದಾಲಿಗೆ ಜಾಸ್ತಿ ವೆಜಿಟೇಬಲ್ಸ್ ಬೇಡ. ನಾನಿಲ್ಲಿ ತಗೊಂಡಿರೋದು 2 ಹಾಲನ್ನು ಒಂದು ಸೈಡನ್ನು 4 ಪೀಸಸ್ ಮಾಡಬೇಕು. ಹಾಗೆ 2 ಹಾಲು ಮತ್ತು ಇದು ಬದನೆಕಾಯಿ ಬರುತ್ತಲ್ವ, ನಮ್ಮ ಮನೇಲಿ ಇರೋವಂಥ ವೆಜಿಟೇಬಲ್ಸ್ ಇಟ್ಕೊಂಡೆ ದಾಲ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ದಾಲಿಗೆ ಇದೇ ಹಾಕೋದು, ಸೊ ಅದೇ ಹಾಕ್ತಾಯಿದ್ದೀನಿ. ಬದನೆಕಾಯಿ ಒಂದು ಸ್ವಲ್ಪ ದೊಡ್ಡದೇ ಇತ್ತು, ಸೊ ಹಾಗಾಗಿ ಒಂದೇ ತೊಗೊಂಡೆ ಸಾಕು ಅಂತ. ಒಂದು ಬದನೆಕಾಯಿಯು ಅಷ್ಟೇ ಜಾಸ್ತಿ ತೆಳು ಕಟ್ ಮಾಡೋದು ಬೇಡ. ಓವರ್ ಬೆಂದು ಹೋದರೆ ಫುಲ್ ಮೆಲ್ಟ್ ಆಗುತ್ತೆ. ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡೋಣ. ಈ ಥರ ಕಟ್ ಮಾಡಿ ಸ್ಲೈಸ್ ಮಾಡಿ ಇದನ್ನು ನಾನು ನೀರಿಗೆ ಹಾಕಿ ಇಟ್ಕೋತಾ ಇದ್ದೀನಿ. ಅಂದರೆ ಇದು ಕಪ್ಪಾಗುತ್ತಲ್ಲ ಬದನೆಕಾಯಿ, ಸೊ ಹಾಗಾಗಿ ನೀರಿಗೆ ಹಾಕಿ ಇಡ್ತಾಯಿದ್ದೀನಿ. ಅದಾದಮೇಲೆ ನುಗ್ಗೆಕಾಯಿ ಇಲ್ಲಿ 3 ತೊಗೊಂಡಿದ್ದೀನಿ. ಆದರೆ ನಾನು ಹಾಕಿದ್ದು 2 ನುಗ್ಗೆಕಾಯಿನ ಈ ಥರ ಕಟ್ ಮಾಡಿಕೊಂಡು ಅದರದ್ದು ಸಿಪ್ಪೆ ಎಲ್ಲ ತೆಗೆದು ಅದು ಹಾಕೋತಾ ಇದ್ದೀನಿ. ಇದಿಷ್ಟನ್ನು ನಾನು ಇದರಲ್ಲಿ ಮತ್ತೆ ಸಪ್ರೇಟಾಗಿ ಏನೂ ಮಾಡಲ್ಲ, ಎಲ್ಲದನ್ನು ಒಂದೇ ಕುಕ್ಕರಿಗೆ ಹಾಕಿ ಮಾಡೋಣ ಅಂತ ಹೇಳಿಕೊಂಡು ಕಟ್ ಮಾಡಿ ಇಡ್ತಾಯಿದ್ದೀನಿ. ನುಗ್ಗೆಕಾಯಿ ಕಟ್ ಮಾಡಿ ಜಾಸ್ತಿ ಏನು ಇದು ಮಾಡ್ತಾಯಿಲ್ಲ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ತಾಯಿದ್ದೀನಿ, ಮೀಡಿಯಮ್ ಉದ್ದದಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಜಾಸ್ತಿ ಗಿಡ್ಡಾದರೆ ಈಗ ಇದನ್ನೆಲ್ಲ ಚೆನ್ನಾಗಿ ನೀರಲ್ಲಿ ತೊಳೆದು ಇಟ್ಟಿದ್ದೀನಿ, ಅಂದರೆ ಬದನೆಕಾಯಿ, ಹಾಲು ಮತ್ತು ನುಗ್ಗೆಕಾಯಿನ. ಇದಾದಮೇಲೆ ನಮಗೆ ಬೇರೆ ಬೇಕಲ್ಲ, ಈರುಳ್ಳಿ ಟೊಮೊಟೊ ಎಲ್ಲ, ಅದನ್ನು ನೋಡಿ ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ. ಒಂದು ಮೀಡಿಯಮ್ ಸೈಜು, ಜಾಸ್ತಿ ದೊಡ್ಡದಲ್ಲ ಸಣ್ಣದಲ್ಲ, ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 4 ಹಸಿಮೆಣಸು ಖಾರಕ್ಕೆ. ಖಾರ ಜಾಸ್ತಿ ಇದ್ದರೆ 2-3 ಹಾಕ್ಕೊಳ್ಳಿ, ಇದು ಕಡಿಮೆ ಇತ್ತು ಹಾಗಾಗಿ 4 ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ದೊಡ್ಡ ಟೊಮೆಟೊನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ ಜಾಸ್ತಿ ದೊಡ್ಡದು ಬೇಡ, ಈ ಥರ ಅಂದರೆ ಸಣ್ಣನೂ ಬೇಡ, ಈ ಥರ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕು. ಇದಿಷ್ಟನ್ನು ತಗೊಂಡು, ಇದಿಷ್ಟೇ ತರಕಾರಿ, ಇದಿಷ್ಟೇ ನೋಡಿ ಬೇಯಿಸೋಕ್ಕೆ, ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು, ಇದು ನಾನು ಹೆಸರು ಬೇಳೆ ತೊಗೊಂಡಿದ್ದೀನಿ, ತೊಗರಿಬೇಳೆ ತೊಗೊಳ್ಳಲ್ಲ ನಾನು. ಹೆಸರು ಬೇಳೆ ಅದರಲ್ಲಿ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೆಸರು ಬೇಳೆನೇ ಜಾಸ್ತಿ ಯೂಸ್ ಮಾಡೋದು. ಸೊ ಹೆಸರು ಬೇಳೆನ ತೊಗೊಂಡಿದ್ದೀನಿ. ಎಷ್ಟು ಬೇಕಷ್ಟು, ನಾನೊಂದು ಮೀಡಿಯಮ್ ಗ್ಲಾಸಲ್ಲಿ ತೊಗೊಂಡೆ. ಇದನ್ನು ಚೆಂದ ಮಾಡಿ ತೊಳಿಬೇಕು, ನೀರು ಹಾಕಿ ಚೆನ್ನಾಗಿ ತೊಳೆದು, ಒಂದು 3-4 ನೀರಲ್ಲಿ ತೊಳೆದು ಅಷ್ಟೇ. ಇದನ್ನು ತೊಳೆದು ಆಮೇಲೆ ಇದಕ್ಕೆಲ್ಲ ನಾವು ವೆಜಿಟೇಬಲ್ಸ್ ಹಾಕೋಣ. ಅಂದರೆ ನಾವು ರೆಡಿ ಮಾಡಿ ಇಟ್ಟಿದ್ವಲ್ಲ ಕಟ್ ಮಾಡಿ, ಅದನ್ನೆಲ್ಲ ಹಾಕೋಣ. ಈ ಟೊಮೆಟೊ, ಈರುಳ್ಳಿ ಎಲ್ಲದೂ ಒಟ್ಟಿಗೆ ಮಾಡಿ ಬೇಯಿಸೋಣ ಅಂತ. ಮತ್ತು ಬೇರೆ ಬೇರೆ ಆದರೆ ಇದಾಗಲ್ಲ, ಇದಕ್ಕೆಲ್ಲ ಜಾಸ್ತಿ ವಿಷಲ್ ಬೇಡ, ಒಂದೇ ಸಲ ಬೆಂದು ಹೋಗುತ್ತೆ. ಅದೇ ಇದು ಕ್ವಿಕ್ಕಾಗಿ 10 ಮಿನಿಟ್ಸಲ್ಲೇ ಆಗೋಗುತ್ತೆ, ಏನಿಲ್ಲ. ಈ ಕಡೆ ತರಕಾರಿ ಕಟ್ ಮಾಡಿ, ಆ ಕಡೆ ಬೇಳೆ ತೊಳೆದು ಎಲ್ಲ ಮಿಕ್ಸ್ ಮಾಡಿ ಒಂದು ಸಲ ಹಾಕಿಬಿಟ್ರೆ ಆಗುತ್ತೆ. ಇನ್ನು ಇದೇ ತರಕಾರಿ ಹಾಕಿ ದಾಲ್ ಮಾಡಿದ್ರೆ ಟೇಸ್ಟ್ ಆಗುತ್ತೆ ಅಂತ ಇಲ್ಲ, ಇದು ಆಪ್ಷನಲ್ಲು. ನಿಮಗೆ ಯಾವುದೇ ವೆಜಿಟೇಬಲ್ಸ್ ಇಲ್ಲ ಅಂದರೂ ಬರೀ ಬೇಳೆ, ಹಸಿಮೆಣಸು, ಟೊಮೆಟೊ, ಈರುಳ್ಳಿ ಈ ಥರದ್ದು ಹಾಕಿನೂ ಮಾಡ್ಬೋದು. ನಾನಿಲ್ಲಿ ವೆಜಿಟೇಬಲ್ಸ್ ಹಾಕಿದ್ದೀನಿ. ನಿಮಗೆ ವೆಜಿಟೇಬಲ್ಸ್ ಹಾಕಿ ಇಷ್ಟ ಆಗಲ್ಲ ಅಂದರೆ ವೆಜಿಟೇಬಲ್ಸ್ ಇಲ್ದೇನೂ ಮಾಡ್ಬೋದು, ಆದರೆ ವೆಜಿಟೇಬಲ್ಸ್ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿ ಇರುತ್ತೆ. ಇವಾಗ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿರ್ತೀನಿ. ಆಮೇಲೆ ಬೇಕಾದ್ರೆ ಒಂದು ಸಲ ಟೇಸ್ಟ್ ನೋಡಿ ಮತ್ತೆ ಬೇಕಾದ್ರೆ ಆ್ಯಡ್ ಮಾಡೋಣ. ಈಗ ಸ್ವಲ್ಪ ಉಪ್ಪು ಮತ್ತು ಇದು ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಈಗ ಸ್ವಲ್ಪ ಸನ್ಫ್ಲವರ್ ಆಯಿಲ್ ಬರುತ್ತಲ್ಲ, ಅದನ್ನು ಒಂದು ಸ್ಪೂನ್ ಹಾಕಿದ್ರೆ ಸಾಕು ಬೇಯೋಷ್ಟೊತ್ತಿಗೆ. ಈಗ ನಾನು ಇಲ್ಲಿ ನೀರು ಹಾಕಿದ್ದೀನಿ, ಒಂದು ಗ್ಲಾಸ್ ಹಾಕಿದೆ, ಅದು ನಂಗೆ ರೆಕಾರ್ಡ್ ಮಾಡೋಕ್ಕೆ ಮರ್ತೋಯ್ತು. ಆದರೆ ಅದು ಸಾಕಾಗಲ್ಲ. ಈ ವೆಜಿಟೇಬಲ್ಸ್ ಎಲ್ಲ ಮುಳುಗೋ ಥರ ಇರಬೇಕು, ಅಂದರೆ ವೆಜಿಟೇಬಲ್ಸ್ ಮೇಲೆ ಅಂತಲ್ಲ, ಈ ಥರ ಇದರಲ್ಲಿದ್ದರೆ ಸಾಕು. ಜಾಸ್ತಿ ನೀರಾದರೆ ಚೆನ್ನಾಗಾಗಲ್ಲ. ಸೊ ಇದನ್ನು ವಿಷಲ್ ಮುಚ್ಚಿ ನಾನು 4 ವಿಷಲ್ ಬರೆಸ್ತೀನಿ. 4 ವಿಷಲ್ ಸಾಕು. ಈಗ ಒಂದು ಗ್ಯಾಸಲ್ಲಿ ಸ್ವಲ್ಪ ಆಯಿಲ್ ಹಾಕಿ, ಒಂದು ಸಣ್ಣ ಪಾತ್ರೆಯಲ್ಲಿ ನಾನು ಒಗ್ಗರಣೆ ಕೊಡೋಕ್ಕೆ ಇದಕ್ಕೆ ಸ್ವಲ್ಪ ಸಾಸಿವೆ,
ಆಮೇಲೆ ಸ್ವಲ್ಪ ಜೀರಿಗೆ ಹಾಕೋಣ. ಇದಾದಮೇಲೆ ನಾನು ದಾಲಿಗೆ ಶುಂಠಿ ಯೂಸ್ ಮಾಡ್ತೀನಿ. ಶುಂಠಿ ಬೆಳ್ಳುಳ್ಳಿನ ಸಣ್ಣಗೆ ಗುದ್ದಿ ಅದನ್ನು ಹಾಕ್ತಾಯಿದ್ದೀನಿ. ಅದು ಶುಂಠಿ ಹಾಕೋದ್ರಿಂದ ಒಂಥರ ಒಂದು ಸ್ಮೆಲ್ಲೇ ಚೇಂಜ್ ಇರುತ್ತೆ. ದಾಲ್ ಫ್ಲೇವರೇ ಒಂಥರ ಚೇಂಜ್ ಆಗಿ ಹೋಗುತ್ತೆ. ನಾವೆಲ್ಲದಕ್ಕೂ ಎಲ್ಲ ದಾಲ್ ಮಾಡುವಾಗ ಯಾವಾಗಲೂ ಶುಂಠಿ ಹಾಕ್ತೀವಿ. ನೀವು ಹಾಕ್ತೀರಾ ಅಂತ ಕಮೆಂಟ್ ಮಾಡಿ. ಅದ್ರ ಜೊತೆ ಒಂದು 2 ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಅದನ್ನು ಹಾಕೋಣ. ಇದು ಚೆನ್ನಾಗಿ ಕಾಯಬೇಕು. ಲೋ ಫ್ಲೇಮಲ್ಲಿಟ್ಟು ಚೆಂದ ಕಾಯಿಸೋಣ. ಅಂದರೆ ಇದು ಮೆಣಸು ಮತ್ತು ಜಿಂಜರು ಗಾರ್ಲಿಕ್ಕಿಂದು ಫ್ಲೇವರು ಆಯಿಲಿಗೆ ಹಿಡಿಬೇಕು. ಅಷ್ಟ ಆಗೋ ತನಕ ಕಾಯಿಸೋಣ. ಇದಾದಮೇಲೆ ಕರಿಬೇವಿನ ಸೊಪ್ಪು ಬರುತ್ತಲ್ಲ, ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳಿ. ಕರಿಬೇವಿನ ಸೊಪ್ಪು ವಾಶ್ ಮಾಡಿದ್ರೆ ಹಾಕಲೇಬಾರ್ದು, ಅದರಲ್ಲಿ ಜಾಸ್ತಿ ಹುಳಗಳಿರ್ತವೆ ಅಂತ ಹೇಳ್ತಾರಲ್ಲ. ಸೊ ಅದನ್ನು ಚೆಂದ ವಾಶ್ ಮಾಡಿ. ಅದು ಸ್ವಲ್ಪ ಸಿಡಿಯುತ್ತೆ, ನೀರಾಗಿರುತ್ತಲ್ಲ, ಸೊ ಸಿಡಿಯುತ್ತೆ. ಅದು ನನಗೆ ಅದು ಹಾಕುವಾಗಲೆಲ್ಲ ಭಯ ಆಗೋದು ಕರಿಬೇವಿನ ಸೊಪ್ಪು. ಈ ಕಡೆ ಎಲ್ಲ ಬೆಂದಿದೆ. ವೆಜಿಟೇಬಲ್ಸು, ಬೇಳೆ ಎಲ್ಲ ಬೆಂದು ರೆಡಿಯಾಗಿದೆ. ಅಲ್ಲಿ ನಾವು ನಮ್ಮದು ಒಗ್ಗರಣೆನೂ ರೆಡಿಯಾಗಿದೆ. ಸೊ ಆ ಒಗ್ಗರಣೆನ ನಾವು ಇವಾಗ ಈ ದಾಲಿಗೆ ಹಾಕೋಣ. ಹಾಕಿ ಒಂದು 2 ಮಿನಿಟ್ಸು ಕುಕ್ಕರ್ ಮುಚ್ಚೋಣ. ಅಂದರೆ ಅದ್ರ ಫ್ಲೇವರ್ ಎಲ್ಲ ಹೊರಗೆ ಬರೋಕ್ಕಿಂತ ಮುಚ್ಚಿಟ್ರೆ ದಾಲಿಗೆ ಆ್ಯಡಾಗಿ ಚೆನ್ನಾಗಿ ಸ್ಮೆಲ್ ಚೆನ್ನಾಗಿರುತ್ತೆ, ಟೇಸ್ಟಿನೂ ಚೆನ್ನಾಗಾಗುತ್ತೆ. ಸೊ ಇದನ್ನು ಹೀಗೆ ಮಿಕ್ಸ್ ಮಾಡೋಣ ಇವಾಗ. ಇಷ್ಟೇ, ಇದೇನಿಲ್ಲ. ನಂಗೆ ವೀಡಿಯೋ ರೆಕಾರ್ಡ್ ಮಾಡೋಷ್ಟು ಟೈಮ್ ತೊಗೊಂಡಿಲ್ಲ ಅನಿಸುತ್ತೆ. ಬೇಗ ಆಗಿದೆ ಇದು. ಏನೆಲ್ಲದನ್ನು ಒಂದು ಕುಕ್ಕರಿಗೆ ಹಾಕಿ ವಿಷಲ್ ಬರೆಸಿ ಒಂದು ಒಗ್ಗರಣೆ ಕೊಟ್ಟರೆ ಮುಗೀತು. ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇದು. ದೋಸೆ, ಚಪಾತಿ, ಅನ್ನ, ರೊಟ್ಟಿ ಯಾವುದಕ್ಕಾದರೂ ಸಖತ್ತಾಗಿರುತ್ತೆ. ನನ್ನ ಫೇವ್ರೆಟ್ ಇದು ಆ್ಯಂಡ್ ಈಸಿ ಬೇರೆ. ಈಗ ನಾನು ಟೇಸ್ಟ್ ನೋಡಿದೆ, ಸ್ವಲ್ಪ ಸಾಲ್ಟ್ ಕಡಿಮೆ ಇತ್ತು. ಈ ಲಾಸ್ಟ್ ಟೈಮಲ್ಲಿ ಟೇಸ್ಟ್ ನೋಡಬೇಕು, ಆವಾಗ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಬೇಯ್ಬೇಕಾದ್ರೆ ಸ್ವಲ್ಪನೇ ಹಾಕಿದ್ರೆ ಒಳ್ಳೆಯದು. ನನಗೆ ಉಪ್ಪಿಂದು ಒಂದು ಕನ್ಫ್ಯೂಸೇ ಅದು. ಇವಾಗ ಟೇಸ್ಟಿಯಾಗಿರೋ ದಾಲ್ ರೆಡಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.